ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಶಕ್ತಿ ಅಸ್ತ್ರ ನ್ಯೂಸಿನ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ನಿಮ್ಮ ವಿಶಾಲ್ ತೇಜಸ್ವಿ. ಇವತ್ತಿನ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ನಮ್ಮ ನಾಡಿನ ಒಬ್ಬ ವಿಶೇಷ ಸಾಧಕರನ್ನು ಪರಿಚಯ ಮಾಡಿಕೊಡಲಿದ್ದೇನೆ. ಇವರು ಸಾಧನೆಯ ಬೆನ್ನೇರಿ ಹೊರಟವರು. ಇವರು ಶಿಕ್ಷಣ ಹಾಗೂ ಸಾಹಿತ್ಯದ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಶಿಕ್ಷಕರು ಹಾಗೂ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇವರ ಸೇವೆಯನ್ನು ಪರಿಗಣಿಸಿ ಹಲವಾರು ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ ಮತ್ತು ಬಿರುದುಗಳನ್ನು ನೀಡಿ ಗೌರವಿಸಿವೆ. ಈ ವಾರದ ಸಾಧನೆಯ ಸೀಟ್ನಲ್ಲಿ ಕುಳಿತಿರೋರು ದಿ ಒನ್ ಅಂಡ್ ಒನ್ಲಿ ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಾಕ್ಟರ್ ಮುನಿಯಪ್ಪರವರಿಗೆ 2026ನೇ ಸಾಲಿನ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ. ಪ್ರೊಫೆಸರ್ ಚಿತ್ತಯ್ಯ ಪೂಜಾರ್ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ 2007ರಿಂದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರೊಫೆಸರ್ ಮುನಿಯಪ್ಪ ಅವರು ನನಗೆ ಅವರ ವಿದ್ಯಾರ್ಥಿ ದೆಸೆಯಿಂದಲೂ ಗೊತ್ತು. ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಹಾಸ್ಟೆಲ್ನಲ್ಲಿ ನಾನು ಅವರು ಎದುರುಬದ್ರೆ ರೂಮ್ನಲ್ಲಿ ಇದ್ದಂಥವರು. ಭಾಳ ಚುರುಕಾದ ಮತ್ತು ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದಂಥವ್ರು ಆ ಕಾಲಕ್ಕೆ. ಹಾಗಾಗಿ ಅವರಿನ್ನೂ 2ನೇ MA ಓದುವಾಗಲೇ KSET ಪಾಸ್ ಮಾಡ್ಕೊಂಡಿದ್ರು. ಆಗ್ತಾನೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 1998ರಲ್ಲಿ ಅಧ್ಯಾಪಕರ ಒಂದು ಪೋಸ್ಟ್ ಕಾಲ್ ಮಾಡಿದರು. ಅದಕ್ಕೆ ಇಮಿಡಿಯೇಟಾಗಿ ಹಾಕಿ ಸೆಲೆಕ್ಷನ್ ಆದರು. ಅಂದರೆ ಅವರಿನ್ನೂ ಹೊರಗಡೆ ಪ್ರಶ್ನೆ ಅವರ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ಅಲ್ಲಿನೇ ಕಾಲ್ ಮಾಡಿ ಇಮಿಡಿಯೇಟಾಗಿ MA ಮುಗಿದ ತಕ್ಷಣ ಇದೇ ವಿಶ್ವವಿದ್ಯಾಲಯದ ಕೋಲಾರ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಆಯ್ಕೆ ಆದರು. ಅವತ್ತಿಂದಲೂ ಇಲ್ಲಿವರೆಗೂ ನಿರಂತರವಾಗಿ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಜಾನಪದ ಇವುಗಳ ಮೇಲೆ ಪಾಠ ಮಾಡ್ತಾಯಿದ್ದಾರೆ ಮತ್ತು ಓದ್ತಾ ಇದ್ದಾರೆ. ಹಾಗೂ ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯ 3 ಭಾಗ ಆದಮೇಲೆ ಅವರು ವಾಪಸ್ ಇಲ್ಲಿ ಬೆಂಗಳೂರು ಸಿಟಿಗೆ ಬಂದರು. ಬಂದ ಮೇಲೆ ಕೆಲವೇ ವರ್ಷಗಳಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾದರು. ಅವರು ಮುಖ್ಯಸ್ಥರಾಗಿದ್ದಾಗೂ ಸಹ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಸ್ನೇಹವನ್ನು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತು ಪ್ರಾಧ್ಯಾಪಕರ ಜೊತೆಯಲ್ಲಿ ಅವರು ಕಟ್ಕೊಂಡಿದ್ದರು. ಜೊತೆಗೆ ಅವರು ಈ ವಿಭಾಗದ ಮುಖ್ಯಸ್ಥರಾದ ಮೇಲೆ ಅನೇಕ ಉಪನ್ಯಾಸಗಳನ್ನು, ವಿಶೇಷ ಉಪನ್ಯಾಸಗಳನ್ನು ಕೊಡಿಸಿದ್ದಾರೆ, ವಿಚಾರ ಸಂಕಿರಣಗಳನ್ನು ನಡೆಸಿದ್ದಾರೆ. ಮತ್ತು ಕರ್ನಾಟಕ ಸಂಘದ ಮುಖಾಂತರ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕಾಗಿಯೇ ನಮ್ಮಲ್ಲೊಂದು ಕರ್ನಾಟಕ ಸಂಘ ಅಂತ ಇದೆ. ಆ ಕರ್ನಾಟಕ ಸಂಘದ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಈ ಒಂದು ವಿಭಾಗಕ್ಕೆ ಒಂದು ಹೊಸ ಚೈತನ್ಯವನ್ನು ತರ್ತಕ್ಕಂಥ ಕೆಲಸವನ್ನು ಸಹ ಅವರು ಮಾಡಿದ್ದಾರೆ. ಕಳೆದ ಒಂದು ವರ್ಷದಿಂದ ಈಚೆಗೆ ಇನ್ನೂ ಭಾಳ ಪ್ರೋಗ್ರೆಸಿವ್ ಆಗಿ ಭಾಳಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೊಳ್ಳೆ ಅವಾರ್ಡುಗಳು ಬಂದಿದ್ದಾವೆ. ಮತ್ತು ಇತ್ತೀಚೆಗೆ ಅವರ ಸಮಗ್ರ ಸಾಹಿತ್ಯ ಕೃತಿ ಬಿಡುಗಡೆ ಆಯಿತು. ಹಾಗೆಯೇ ಅವರ ಎಲ್ಲ ಪ್ರಿಯ ಶಿಷ್ಯರೆಲ್ಲ ಸೇರಿಬಿಟ್ಟು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದರು. ಅದರಲ್ಲಿ ಬರ್ಗೂರು ಭಾಳ ಅದ್ಭುತವಾಗಿ ಅವರ ಒಂದು ಸಾಹಿತ್ಯ ಮತ್ತು ಮುನಿಯಪ್ಪರ ವೈಯಕ್ತಿಕ ವಿಚಾರಗಳನ್ನು ಕುರಿತಂತೆ ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ. ಹಾಗಾಗಿ ಮುನಿಯಪ್ಪ ಅವರು ಭಾಳ ಲವಲವಿಕೆಯಿಂದ, ನಗುಮುಖದಿಂದ ಮತ್ತು ವಿದ್ಯಾರ್ಥಿ ಸ್ನೇಹಿಯಾಗಿ, ಅಧ್ಯಾಪಕ ಸ್ನೇಹಿತರಾಗಿ ಒಂದು ಭಾಳ ಕ್ರಿಯಾಶೀಲವಾಗಿ ಡಿಪಾರ್ಟ್ಮೆಂಟ್ ಕಟ್ಟುವ ಕ್ರಿಯೆಯಲ್ಲಿ ಅವರು ತೊಡಗಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗ್ತದೆ. ಹಲವಾರು ಕೃತಿಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಒಂದು ಬರವಣಿಗೆಯಲ್ಲಿ ಅವರು ತೊಡಗಿಕೊಳ್ಬೇಕು. ಅವ್ರಿಗೆ ಇನ್ನೂ ಅವಕಾಶ ಇದೆ ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಅವಕಾಶ ಇದೆ. ಅವ್ರಿಗೆ ಅವೆಲ್ಲ ಬರ್ತವೆ. ಬರೋದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಸಂಶೋಧನೆಗೆ ಅವರು ಆದ್ಯತೆಯನ್ನು ಕೊಡಬೇಕು. ಮತ್ತು ತಾವು ಏನು ಮಾತನಾಡ್ತಾ ಇದ್ದಾರೆ
ಅದಕ್ಕೆ ಪ್ರಾಧ್ಯಾಪಕ ಕ್ಷೇತ್ರಕ್ಕೆ ತುಂಬ ಸಮಾಜಕ್ಕೆ ಮತ್ತು ಸೇವೆಯನ್ನು ನೀಡಿರುವಂಥ ತಾವು ಬೆಳೆದು ಬಂದ ಹಾದಿ, ತಮ್ಮ ಬೆಳೆದು ಬಂದ ಹಾದಿಲಿ ಇಂದಿನ ಹಿನ್ನೆಲೆಯನ್ನು ಸ್ವಲ್ಪ ವಿವರಣೆಯಾಗಿ ಏನು ನಮ್ಮ ವೀಕ್ಷಕರಿಗೆ ಮತ್ತು ನಾಡಿನ ಜನತೆಗೆ ತಿಳಿಸ್ಕೊಡಿ ಸರ್. ತಮ್ಮ ಪರಿಚಯ ಹೇಳಿಕೊಂಡು. ನಮಸ್ತೆ. ನಾನು ಬೆಳೆದು ಬಂದ ದಾರಿ ಬಹಳ ವಿಶಿಷ್ಟವಾಗಿದೆ ಅಂತೇಳಿ ನೀವು ಕೇಳಿದ ಮೇಲೆ ನಿಮಗೆ ಅನಿಸುತ್ತೆ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗೂಡಿ ಹೋಬಳಿಯ ಹಳೆಯೂರು ಅನ್ನುವಂಥ ಒಂದು ಗ್ರಾಮದಿಂದ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನನ್ನ ಮಾಧ್ಯಮಿಕ ಶಾಲೆಯ ಶಿಕ್ಷಣ, ಪ್ರಾಥಮಿಕ ಶಾಲೆಯ ಶಿಕ್ಷಣ ಮತ್ತು ಪ್ರೌಢಶಾಲೆಯ ಶಿಕ್ಷಣ ನಂದಗುಡಿ ಮತ್ತು ಹಳೆಯೂರಿನಲ್ಲಾಯಿತು. ನಂದಗುಡಿಯಲ್ಲಿ 3ನೇ ತರಗತಿಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಊರಿಗೆ ಹೊಸದಾಗಿ ಶಾಲೆ ಆರಂಭ ಆಯಿತು. ಅಲ್ಲಿ ಪ್ರಸಪ್ಪ ದಾಸರು ಅಂತೇಳಿ ವಿಜಯಪುರದ ಕಡೆ ಒಬ್ಬ ಮೇಷ್ಟ್ರು ಬಂದರು. ಸೊ ಅಲ್ಲಿ ಶಾಲೆಯ ಕೊಠಡಿ ಏನಿರಲಿಲ್ಲ ಆ ಕಾಲಕ್ಕೆ. ಅದು ಒಂದು ಚಾವಡಿಯಲ್ಲಿ ತರಗತಿಗಳನ್ನು ಮೇಷ್ಟ್ರು ತೆಗೆದುಕೊಳ್ತಾ ಇದ್ದರು. 2 ಕಡೆ ಗೋಡೆ ಇತ್ತು, 2 ಕಡೆ ಖಾಲಿ ಅಂತ ಕಟ್ಟಿ ಖಾಲಿ ಇತ್ತು. ಆ ಕಟ್ಟಿರೋ ಖಾಲಿ ಮೇಲೆ ಮೇಕೆಗಳು ಬಂದು ಅದ್ರ ಮೇಲೆ ಮಲಗಿ ತಂಪಾಗೇನು ತಾವೇ ಧ್ಯಾನಸ್ಥ ರೀತಿಯಲ್ಲಿ ನಮರಾಕೊಳ್ತಾ ಇರೋದನ್ನು ನಾವು ನೋಡಿದ್ವಿ. ಮೇಷ್ಟ್ರ ಪಾಠ ಮಾಡ್ತಾಯಿದ್ವಿ. ಏನು ನಿಮಗೆ ತೊಂದರೆ ಆಗ್ತಾ ಇಲ್ಲ, ಏನೋ ಒಂದು ಧ್ಯಾನಸ್ಥ ರೀತಿಯಲ್ಲಿ ಇರ್ತಾಯಿದ್ವು. ಆಮೇಲೆ ಅಲ್ಲಿನ ಮೇಷ್ಟ್ರ ಒಂದು ವಿಶೇಷತೆ ಏನಂದರೆ, ಯಾರಾದರೂ 1ನೇ ಕ್ಲಾಸ್ ಒಬ್ಬ ಸ್ಕೂಲಿಗೆ ಬರಲಿಲ್ಲ ಅಂದರೆ ಇಡೀ ಕ್ಲಾಸ್ನ ವಿದ್ಯಾರ್ಥಿಗಳೆಲ್ಲ ಕರೆಸಿ ಅವ್ರು ಕರ್ಕೊಂಡು ಬರಬೇಕಾಗಿತ್ತು. 2ನೇ ಕ್ಲಾಸ್ ಅವ್ರಿಗೆ ಬರಲಿಲ್ಲ ಅಂದರೆ ಹಾಗೆ ಮಾಡಿ 3ನೇ ಕ್ಲಾಸಲ್ಲಿ ಹಾಗೆ. ಒಂದು ಸರಿ ಏನಾಯಿತು, ಒಮ್ಮೆ ಆಂಜಿನಪ್ಪ ಅಂತಕ್ಕಂಥ ವಿದ್ಯಾರ್ಥಿ 2ನೇ ಕ್ಲಾಸ್ ವಿದ್ಯಾರ್ಥಿ ಬರಲಿಲ್ಲ. ಅವ್ರ ತಂದೆ ಬಾಳಿನಪ್ಪ ಅಂತೇಳಿ ಅಲ್ಲಿ ಗೌಡರ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದ. ಇವರು ಹೋದರು, 3ನೇ ಕ್ಲಾಸಲ್ಲಿ ಹೋಗಿ ಅವ್ನು ಕರೆದಿದ್ದಾರೆ, ಬರಲಿಲ್ಲ. ಅವ್ರ ತಂದೆ ಎಲ್ಲ ದೂರದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಏನು ಮಾಡಿದ್ದಾರೆ, ಇವರು ಬರಲಿಲ್ಲ ಅಂತೇಳಿ ಕೈ ಕಾಲು ಇಟ್ಕೊಂಡು ಹೇಳ್ಕೊಂಡು ಬರೋಕ್ಕೆ ಶುರು ಮಾಡಿದ್ದಾರೆ. ಅವ್ನು ಕಿರ್ಚಾಡಿದ್ದಾನೆ. ಆವಾಗ ಅವ್ರ ಅಪ್ಪ ಏನು ಮಾಡಿದರೆ, ಓಡ್ ಬಂದು ಎಲ್ಲರನ್ನೂ ಬಡಿದು ಅವ್ರಿಗೆ ಬಯಲಿದ್ದು ಮೇಷ್ಟ್ರಿಗೆ ಬಂದು ವಾಪಸ್ ಹೇಳಿದ್ರು. ಆವಾಗ 4ನೇ ಕ್ಲಾಸಲ್ಲಿ ಹೋಗಿ ನೀವು ಕರ್ಕೊಂಡ್ಬನ್ನಿ ಅಂತೇಳಿ ನಾನು ಮತ್ತು ನನ್ನ ಸ್ನೇಹಿತ ವೆಂಕಟೇಶ ಅಂತ ಹೇಳಿದ್ರು. ಅಷ್ಟೇ. ನಾವು ಅವಾಗ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇತ್ತು. ಮನೆ ಶಾಲೆಗಳಿಗೆ ಹೋಗ್ಬೇಕಂತಂತೆ ಒಂದು 3-4 ಜನ ಇದ್ದರೆ ಅವ್ರು ಹೋಗಿ ಅವ್ರಿಗೆ ಕರಿಯೋಕ್ಕೆ ಹೋದರೆ ಅವ್ರ ತಂದೆ ಬೇಡ, ನನ್ನ ಮಗ ಇಲ್ಲೇ ಇರ್ತಾನೆ ನನ್ನ ಜೊತೆಗೆ ಅಂತ ಹೇಳಿದ. ಆಮೇಲೆ ನಾವು ಅವ್ರಿಗೆ ಮನವೊಲಿಸಿದ್ವಿ, ಇಲ್ಲ ನೀವು ಕೂಲಿ ಮಾಡ್ತಾಯಿದ್ದೀರಿ, ನಿನ್ನ ಮಗನಿಗೆ ಆ ಥರ ಪರಿಸ್ಥಿತಿ ಬರಬೇಕು, ಚೆನ್ನಾಗಿ ಓದಿದರೆ ಒಂದೆಲ್ಲ ಕಡೆ ಕೆಲಸ ಸಿಗುತ್ತೆ ಅಂತೇಳಿದ್ಮೇಲೆ ಅವರ ಮತ್ತೆ ಅವರ ಮಗನನ್ನು ನಮ್ಮ ಜೊತೆ ಕಳಿಸಿದ್ರು. ಸೊ ಹೀಗೆ ಅಂದಿನ 10:30ಯಿಂದ 4 ಗಂಟೆವರೆಗೂ ಶಾಲೆ ನಡೀತಾ ಇತ್ತು. ಅನಂತರ ಕ್ರೀಡೆಗಳು, ಒಂದು ಲಗೋರಿ, ಚೆನ್ನಿ ದಾಂಡು, ಮತ್ತು ಒಂಟಿ ಕಾಲಿನ ಆಟ, ಆಮೇಲೆ ಒಂದು ಚೆಂಡಾಟ,